ಇನ್ನು ಮಳೆಯ ಆರ್ಭಟ ರಾಜ್ಯದಲ್ಲಿ ಮುಂದುವರೆದಿದೆ. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಿರುವುದನ್ನು ಗಮನಿಸ್ತಾ ಇದ್ದೀವಿ. ಘಟಪ್ರಭಾ ನದಿ ಪ್ರವಾಹಕ್ಕೆ ಗೋಕಾಕ್ ನಗರ ಮುಳುಗಿ ಹೋಗಿದೆ. ಮನೆ ಅಂಗಡಿಗಳಿಗೆ ನೀರು ನುಗ್ಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಘಟಪ್ರಭಾ ನದಿ ಪ್ರವಾಹಕ್ಕೆ ಕಾಲೋನಿಗಳು ಮುಳುಗಿ ಹೋಗಿವೆ. ವಾಸಕ್ಕೆ ಮನೆ ಇಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿನೇ ಎಲ್ಲರೂ ಮನೆ ತೊರೆದು ಸುರಕ್ಷಿತ ಸ್ಥಳಗಳಿಗೆ ಹೊರಟುಬಿಟ್ಟಿದ್ದಾರೆ. ನೀರಿನಲ್ಲೇ ಬೈಕ್ ತೊಳ್ಕೊಂಡು ಯುವಕರು ಸಾಕ್ತಿದ್ದಾರೆ. ಬೈಕ್ ಕೊಚ್ಚಿಕೊಂಡು ಹೋಗುತ್ತೆ ಅಂತ ಯುವಕ ತಂದಿದ್ದ. ಅಂದರೆ ಈಗಾಗಲೇ ಆ ಜನವಸತಿ ಪ್ರದೇಶ ದ್ವೀಪದ ರೀತಿಯಲ್ಲಿ ಮಾರ್ಪಾಡಾಗಿದೆ. ಯಾಕಂದರೆ ಯಾವ ಪರಿ ನೀರು ನಿಂತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅದು ವಾಸಕ್ಕೆ ಯೋಗ್ಯವಲ್ಲದಂತೆ ಆಗ್ಬಿಟ್ಟಿದೆ. ಚಿಕ್ಕ ಪುಟ್ಟ ಮಕ್ಕಳನ್ನ ಕಟ್ಕೊಂಡು ಈ ಒಂದು ಪರಿಸ್ಥಿತಿಯಲ್ಲಿ ಜೀವನ ದೂಡೋದು ಬಹಳ ಕಷ್ಟ ಅಂತ ಹೇಳಿ ಈಗಾಗಲೇ ಸುರಕ್ಷಿತ ಸ್ಥಳಗಳಿಗೆ ನಿವಾಸಿಗಳು ತೆರಳಿದ್ದಾರೆ. ಅಲ್ಲಿದ್ದಂತಹ ಬೈಕ್ಗಳನ್ನು ಯುವಕರು ಅಲ್ಲಿಂದ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಸೊಂಟದವರೆಗೆ ನೀರಿದೆ. ಆ ನೀರಿನಲ್ಲೇ ಬೈಕನ್ನು ಆತ ತಳ್ಕೊಂಡು ಹೋಗ್ತಿದ್ದಾನೆ. ಕಾರಣ ಇದಕ್ಕಿಂತ ಹೆಚ್ಚಿನ ನೀರೇನಾದರೂ ಬಂದ್ಬಿಟ್ರೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿ ನೀರು ರಭಸವಾಗಿ ಹರಿಯೋದಕ್ಕೆ ಶುರುವಾದರೆ ಬೈಕ್ ಕೊಚ್ಚಿಕೊಂಡು ಹೋಗಬಹುದು. ಸಾಲ ಸೋಲ ಮಾಡಿ EMI ಅಲ್ಲಿ ಬೈಕ್ ತಗೊಂಡಿರ್ತಾರೆ. ಅದನ್ನಾದರೂ ಉಳಿಸ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ತುಂಬಿದ ನೀರಿನಲ್ಲೇ ಬೈಕನ್ನು ತಳ್ಕೊಂಡು ಬಂದಂತಹ ಯುವಕನ ದೃಶ್ಯ. ಇನ್ನು ಗೋಕಾಕ್ ನಗರದ ಪ್ರವಾಹದ ದೃಶ್ಯವನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಗೋಕಾಕ್ ನಗರ, ಇಲ್ಲಿ ಜನರು ವಾಸ ಮಾಡ್ತಾ ಇದ್ರು. ದಿನನಿತ್ಯ ಸಾಕಷ್ಟು ಚಟುವಟಿಕೆಗಳಾಗ್ತಾ ಇತ್ತು. ರಸ್ತೆಗಳಿತ್ತು, ಅಂಗಡಿಗಳಿತ್ತು. ಎಲ್ಲವೂ ಕೂಡ ಇದೀಗ ನಾಮಾವಶೇಷವಾಗಿದೆ. ಏನಂದ್ರೆ ಮಳೆ ನೀರಿನಲ್ಲಿ ಸಂಪೂರ್ಣವಾಗಿ ಗೋಕಾಕ್ ನಗರ ಮುಳುಗಡೆಯಾಗಿದೆ. ಈ ನೀರು ಕ್ಲಿಯರ್ ಆಗೋದಕ್ಕ ತುಂಬಾ ದಿನ ಬೇಕಾಗುತ್ತೆ. ಯಾಕಂದ್ರೆ ಮಳೆಗಾಲ ಇನ್ನೂ ಕೂಡ ಮುಗಿದಿಲ್ಲ. ಕ್ಲಿಯರ್ ಆಗುವವರೆಗೂ ಕೂಡ ಜನರು ತಮ್ಮ ಊರಿಂದ ಹೊರಗಡೆ ಇರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಘಟಪ್ರಭಾ ನದಿಯ ಪ್ರವಾಹದಿಂದಾಗಿ ಈ ರೀತಿಯ ದುಸ್ಥಿತಿ.